ನಮಸ್ಕಾರ. ನಾನು ಪಂಡಿತ ಡಾಕ್ಟರ್ ಜೆ ವಿಜಯ್. ಈ ಬಾರಿ ನಾನು ನವರಾತ್ರಿ ಹಬ್ಬದ ಬಗ್ಗೆ ಅಂದರೆ ದಸರಾ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನವರಾತ್ರಿ ನಮ್ಮ ದೇಶದಲ್ಲಿ 4 ಬಾರಿ ಆಚರಣೆಯನ್ನು ಮಾಡ್ತೇವೆ. ಒಂದು ಚೈತ್ರ ಮಾಸದಲ್ಲಿ, ಈಗ ಇನ್ನೊಂದು ಹತ್ತಿರದಲ್ಲಿ ಬರ್ತಾ ಇರುವಂತಹ ಅಶ್ವಯುಜ ಮಾಸದಲ್ಲಿ, ಇನ್ನೆರಡು ಗುಪ್ತರ ನವರಾತ್ರಿಗಳು ಬರ್ತವೆ. ಅದನ್ನು ದೇವಿಯ ಉಪಾಸಕರು, ದೇವಿಯ ಆರಾಧನೆಯನ್ನು ಮಾಡೋರು ಅದನ್ನು ಆಚರಣೆಯನ್ನು ಮಾಡ್ತಾರೆ. ಅದು ಆಷಾಢ ಮಾಸದಲ್ಲೊಂದು, ಮಾಘ ಮಾಸದಲ್ಲೊಂದು. ಈಗ ಹತ್ತಿರದಲ್ಲಿ ಬರ್ತಾ ಇರುವಂತಹ ಅಶ್ವಯುಜ ಮಾಸದ ಬಗ್ಗೆ, ಅಶ್ವಯುಜ ಮಾಸದಲ್ಲಿ ಬರುವಂತಿರುವ ನವರಾತ್ರಿಯ ಬಗ್ಗೆ, ಇಲ್ಲಿ 9 ರಾತ್ರಿಗಳಲ್ಲಿ ನಾವು 9 ದೇವಿಯನ್ನು ಯಾವ ರೀತಿಯನ್ನು ಆಚರಣೆ ಮಾಡುತ್ತೇವೆ, ಯಾವ ದೇವಿಯನ್ನು ಆಚರಣೆ ಮಾಡುತ್ತೇವೆ ಅದರ ಬಗ್ಗೆ ನಾನು ಹೇಳ್ತೇನೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಾಂಟತೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಮಂ ಕಾತ್ಯಾಯನಿತ ಚ, ಸಪ್ತಮಂ ಕಾಳರಾತ್ರಿ, ಮಹಾಗೌರಿತ, ಷಷ್ಠಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರತೀಕ. ಅಂದರೆ ಮೊದಲನೇ ದಿನ ರಾತ್ರಿ ಶೈಲಪುತ್ರಿ ದೇವಿಯನ್ನು ಆರಾಧಿಸುತ್ತೇವೆ. ಶೈಲಪುತ್ರಿ ಅಂದರೆ ಪರ್ವತನ ಮಗಳು, ಆದ್ದರಿಂದ ಆಕೆಯ ಹೆಸರು ಶೈಲಪುತ್ರಿ ಎಂದು ಹೆಸರು ಬಂದಿರುತ್ತದೆ. ಶೈಲಪುತ್ರಿ ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರ್ತಾಳೆ, ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ. ಈಕೆಯನ್ನು ನಾವು ಕಿತ್ತಳೆ ಬಣ್ಣಗಳಿಂದ ಆರಾಧನೆಯನ್ನು ಮಾಡುತ್ತೇವೆ. ಎರಡನೇ ದಿನ ನವರಾತ್ರಿಯನ್ನು ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆಯನ್ನು ಮಾಡುತ್ತೇವೆ. ಈಕೆ ಒಂದು ಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದಿರುತ್ತಾಳೆ, ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಈಕೆ ಶ್ವೇತವರ್ಣ ಬಣ್ಣದ ಬಟ್ಟೆಯನ್ನು ಧರಿಸಿದ್ದು, ಈಕೆಯನ್ನು ನಾವು ಶ್ವೇತವರ್ಣಗಳ ಪುಷ್ಪಗಳಿಂದ ನಾವು ಆರಾಧನೆಯನ್ನು ಮಾಡಬೇಕು. ನವರಾತ್ರಿಯ 3ನೇ ದಿನವನ್ನು ನಾವು ಚಂದ್ರಘಂಟಾ ದೇವಿಯನ್ನು ಆರಾಧನೆಯನ್ನು ಮಾಡುತ್ತೇವೆ. ಈಕೆ 10 ಕೈಗಳನ್ನು ಹೊಂದಿದ್ದು 3 ಕಣ್ಣುಗಳನ್ನು ಹೊಂದಿರುತ್ತಾಳೆ. ಆ ಚಂದ್ರಘಂಟಾ ದೇವಿ ಹೇಳಿರುವಂತೆ ಅರ್ಧಚಂದ್ರ ಆಕೃತಿಯನ್ನು ತಲೆ ಮೇಲೂ ಧರಿಸಿರುತ್ತಾಳೆ. ಈಕೆಯನ್ನು ನಾವು ಕೆಂಪು ಪುಷ್ಪಗಳಿಂದ ನಾವು ಆರಾಧನೆಯನ್ನು ಮಾಡುತ್ತೇವೆ. ನವರಾತ್ರಿಯ 4ನೇ ದಿನವನ್ನು ನಾವು ಕೂಷ್ಮಾಂಡಾ ದೇವಿಯ ಆರಾಧನೆಯನ್ನು ಮಾಡುತ್ತೇವೆ. ಈಕೆ 8 ಕೈಗಳನ್ನು ಹೊಂದಿರುತ್ತಾಳೆ, ಅದರಿಂದ ಈಕೆಯನ್ನು ಅಷ್ಟಭುಜಾ ದೇವಿ ಎಂದು ಸಹ ಕರೆಯುತ್ತೇವೆ. ಈಕೆಯನ್ನು ಆರಾಧಿಸುವುದರಿಂದ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತುಗಳು ದೊರೆತೆಂದು ನಾವು ಪರಿಗಣಿಸುತ್ತೇವೆ. ಈಕೆಯನ್ನು ನಾವು ನೀಲಿ ಬಣ್ಣಗಳಿಂದ ಆರಾಧನೆಯನ್ನು ಮಾಡುತ್ತೇವೆ. 5ನೇ ದಿನವನ್ನು ನಾವು ಸ್ಕಂದಮಾತಾ ದೇವಿಯನ್ನು ಆರಾಧನೆಯನ್ನು ಮಾಡುತ್ತೇವೆ. ಈಕೆ 4 ಕೈಗಳನ್ನು ಹೊಂದಿದ್ದು 3 ಕಣ್ಣುಗಳನ್ನು ಹೊಂದಿರುತ್ತಾಳೆ ಮತ್ತು ಸ್ಕಂದ ಅಂದರೆ ಒಂದು ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರ್ತಾಳೆ ಮತ್ತು ಸಿಂಹವನ್ನು ವಾಹನವನ್ನಾಗಿಸಿಕೊಂಡಿರ್ತಾಳೆ. ಈಕೆಯನ್ನು ನಾವು ಹಳದಿ ಬಣ್ಣಗಳಿಂದ ನಾವು ಆರಾಧನೆಯನ್ನು ಮಾಡುತ್ತೇವೆ. ನವರಾತ್ರಿಯ 6ನೇ ದಿನವನ್ನು ನಾವು ಕಾತ್ಯಾಯನಿ ದೇವಿಯನ್ನು ಆರಾಧನೆಯನ್ನು ಮಾಡುತ್ತೇವೆ. ಈಕೆ ಆದಿಪರಾಶಕ್ತಿ ಎಂದು ನಾವು ಕರೆಯುತ್ತೇವೆ. ಈಕೆ 4, 6 ಅಷ್ಟಬಾಹುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಸಿಂಹವನ್ನು ತನ್ನ ವಾಹನವಾಗಿರಿಸಿಕೊಳ್ಳುತ್ತಾಳೆ. ನವರಾತ್ರಿಯ 7ನೇ ದಿನವನ್ನು ನಾವು ಕಾಳರಾತ್ರಿ ದೇವಿಯನ್ನು ಆರಾಧಿಸುತ್ತೇವೆ. ಈಕೆ ತುಂಬ ರೌದ್ರವನ್ನು ಹೊಂದಿರುತ್ತಾಳೆ. ಕಾಳರಾತ್ರಿಯನ್ನು ಶುಭಾಂಕರಿ ಎಂದು ಸಹ ನಾವು ಕರೆಯುತ್ತೇವೆ. ನವರಾತ್ರಿಯ 8ನೇ ದಿನವನ್ನು ನಾವು ಮಹಾಗೌರಿಯನ್ನು ಆರಾಧಿಸುತ್ತೇವೆ. ದುರ್ಗೆ ದೇವಿಯ ಈ ಮಹಾಗೌರಿಯ ಅವತಾರದಲ್ಲಿ ಮಹಾಗೌರಿಯು ಶುಂಭ ನಿಶುಂಭರನ್ನು ಸಂಹರಿಸುತ್ತಾರೆ. ನವರಾತ್ರಿಯ 9ನೇ ದಿನವನ್ನು ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡುತ್ತೇವೆ. ಸಿದ್ಧಿ ಎಂದರೆ ನಾವು ಸಾಧನೆಯನ್ನು ಮಾಡುವುದು, ಅಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ನ ನಾವು ಸಾಧನೆಯನ್ನು ಮಾಡುವಂಥದ್ದು. ಈ ದೇವಿಯನ್ನು ನಾವು ಆರಾಧನೆಯನ್ನು ಮಾಡುವುದರಿಂದ ನಮಗೆ ಅತಿ ಶಯೋಕ್ತಿ ಶಕ್ತಿಗಳು, ಸಾಧನೆಯ ಶಕ್ತಿಗಳು, ಸಿದ್ಧಿ ಶಕ್ತಿಗಳು ನಮಗೆ ಲಭಿಸುತ್ತದೆ. ಆದ್ದರಿಂದ 9ನೇ ರಾತ್ರಿ ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಿ. ನವರಾತ್ರಿಯ 10ನೇ ದಿನ ನಾವು ಸಾಕ್ಷಾತ್ ದುರ್ಗೆಯನ್ನು ಪೂಜಿಸುತ್ತೇವೆ. ದುರ್ಗೆಯ ಈ 9 ಅವತಾರಗಳನ್ನು ಪೂಜಿಸುವುದರಿಂದ ಮತ್ತು 10ನೇ ದಿನ ಸಾಕ್ಷಾತ್ ದುರ್ಗೆಯನ್ನು ನಾವು ಪೂಜಿಸುವುದರಿಂದ ನಮಗೆ ಸಕಲ ಐಶ್ವರ್ಯಗಳು, ಆರೋಗ್ಯ ಲಭಿಸುತ್ತದೆ. ಆದ್ದರಿಂದ ಜನರೆಲ್ಲರೂ ಈ ನವರಾತ್ರಿಯಲ್ಲಿ ದುರ್ಗೆಯ ಈ 9 ಅವತಾರಗಳನ್ನು ಮತ್ತು 10ನೇ ಅವತಾರದ ಸಾಕ್ಷಾತ್ ದುರ್ಗೆಯನ್ನು ಆರಾಧನೆಯನ್ನು ಮಾಡಿ ದುರ್ಗೆಯ ಪ್ರೀತಿಗೆ ಪಾತ್ರರಾಗಬೇಕೆಂದು ನಾನು ಬಯಸುತ್ತೇನೆ. ಹಾಗೂ ಮುಂದೆ ನಾನು ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲಿ ನವರಾತ್ರಿಯ ಮೊದಲನೇ ದಿನ ಕಳಶ ಸ್ಥಾಪನೆ ಯಾವ ಮುಹೂರ್ತದಲ್ಲಿ ಮಾಡಬೇಕು, ಮತ್ತು ಆಯುಧ ಪೂಜೆಯ ಮುಹೂರ್ತವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಮತ್ತು ದಶಮಿಯ ಯಾವ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕೆಂದು ನಾನು ತಿಳಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.